ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಕರಿಬೇವು ರೈಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತೊಗರಿ ಬೇಳೆ, ಕಾಳುಮೆಣಸು ಮತ್ತು ಜೀರಿಗೆ, ಬೆಲ್ಲ ಮತ್ತು ಒಣಮೆಣಸಿನಕಾಯಿ, ಕರಿಬೇವು, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಓಕೆ, ಇವಾಗ ನಾನು 2 ಸ್ಪೂನಷ್ಟು ಆಯಿಲ್ನ ಬಾಣಲಿಗೆ ಹಾಕಿ ಅದರಲ್ಲಿ ನಾನು ಇವನ್ನೆಲ್ಲ ಹಾಕಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಫಸ್ಟು ತೊಗರಿಬೇಳೆ ಮತ್ತು ಕಾಳುಮೆಣಸು ಹಾಕಿ ಹುರ್ಕೋತಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಹುರ್ಕೋತಿದ್ದೀನಿ. ಸ್ವಲ್ಪ ಜೀರಿಗೆನೂ ಹಾಕಿದ್ದೆ, ಅದನ್ನು ಹುರ್ಕೋತಿದ್ದೀನಿ. ಸೊ ಈಗ ನೋಡ್ತಾ ಇದ್ದೀರಾ ಕಲರ್ ಚೇಂಜ್ ಆಗಿದೆ. ಎಲ್ಲ ಲಾಸ್ಟಿಗೆ ಸ್ವಲ್ಪ ಕೊಬ್ಬರಿ ಹಾಕಿ ಕಲರ್ ಚೇಂಜ್ ಆಗೋ ಥರ ಹುರ್ಕೋಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಸೊ ಅದಾದ ತಕ್ಷಣ ನಾವು ಮಿಕ್ಸಿಗೆ ಹಾಕೋ ಟೈಮ್ನಲ್ಲಿ ಸ್ವಲ್ಪ ಸೊ ಅದಾದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಅದಕ್ಕೆ ಹುಣಸೆಹಣ್ಣು, ಬೆಲ್ಲ ಮತ್ತು ಹಿಂಗನ್ನ ಹಾಕಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಗಾಳಿಗೆ ಬಿಟ್ಟು ಅದನ್ನ ನೀವು ಸ್ಟೋರ್ ಮಾಡ್ಕೋಬಹುದು. ಆಮೇಲೆ ಸಾಸಿವೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ತೊಗೊಂಡು ಅದಕ್ಕೆ ನಾನು ಶೇಂಗಾ ಹಾಕಿದ್ದೀನಿ. ಓಕೆ, ಸ್ವಲ್ಪ ಅದು ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ಇದಕ್ಕೆ ನಾವು ನೆಕ್ಸ್ಟ್ ರೈಸ್ ಹಾಕ್ಕೊಂಡು ಅದ್ರ ಮೇಲೆ ನಾವು ರೆಡಿ ಮಾಡಿಟ್ಟಿರೋ ಪೌಡ್ರನ್ನ ಇದರಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಮೇಲೆ ಉಪ್ಪು ಕೂಡ ಹಾಕ್ಕೊಂಡು ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕರಿಬೇವು ರೈಸ್ ರೆಡಿಯಾಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.